ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಪ್ರಾಪರ್ಟಿ 800 ಸ್ಕ್ವೇರ್ ಫೀಟಲ್ಲಿ ಬಿಲ್ಟಪ್ ಆಗಿದೆ, ಕಾರ್ನರ್ ಪ್ರಾಪರ್ಟಿ. ನೀವು ನೋಡ್ತಾ ಇರ್ಬೋದು, ಆಪೋಸಿಟಲ್ಲಿ 40 ಫೀಟ್ ರೋಡ್ ಇದೆ. ಆಗಲೇ ಹೇಳ್ದಂಗೆ ಇದು ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. ಬನ್ನಿ ಈಗ ಒಳಗೆ ಹೋಗಿ ಪ್ರಾಪರ್ಟಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಎರಡೂ ಕಡೆ ಕೂಡ ನಿಮಗೆ ಗೇಟ್ನ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ವಾಟರಿಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಬಿಲ್ಟಪ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಆಗಲೇ ಹೇಳ್ದಂಗೆ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ ಇದೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿ ಹೇಗೆ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಎಲಿವೇಶನ್ ಈ ರೀತಿ ನೋಡಕ್ಕೆ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ, ಸುತ್ತಮುತ್ತ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ. ನಿಮಗೆ ಪಕ್ಕದಲ್ಲೇ ಪಾರ್ಕ್ ಕೂಡ ಬರುತ್ತೆ, BDA ಪಾರ್ಕು. ನಿಮಗೆ ಇದು ಮನೆಯ ಮೇನ್ ಡೋರ್ ಬರುತ್ತೆ. ಬನ್ನಿ ಈಗ ಒಳಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಎಂಟರ್ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾ ಇದೆ. ನಿಮಗೆ TV ಯೂನಿಟ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಹಾಲ್ನ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆ ಕೂಡ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಓಪನ್ L ಶೇಪ್ಡ್ ಕಿಚನ್ ಹಾಗೆ ಅಟ್ಯಾಚ್ಡ್ ಡೈನಿಂಗ್ನ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ಸ್ಟೋರೇಜ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ಇದು ಅಟ್ಯಾಚ್ಡ್ ಡೈನಿಂಗು. ಹಾಗೆ ನಿಮಗೆ ಈ ಫ್ಲೋರ್ನಲ್ಲಿ ಕಾಮನ್ ವಾಶ್ರೂಮ್ನ ಇಲ್ಲಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಟೋರೇಜ್ ಏರಿಯಾ ಆಗಿ ಕೂಡ ಪ್ಲಾನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ. ನೀವು ನೋಡಿದ್ರಲ್ಲ, ಇದಾಗಿತ್ತು ಈ ಫ್ಲೋರ್ನ ಓವರ್ ಆಲ್ ವ್ಯೂ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು, ಮೇಲೆ ಎಂಟರ್ ಆಗ್ತಾ ಇದ್ದಂಗೆ ನನ್ನ ರೈಟ್ ಹಾಗೂ ಲೆಫ್ಟ್ ಎರಡೂ ಕಡೆ ರೂಮ್ನ ಬಿಲ್ಟಪ್ ಮಾಡಿದ್ದಾರೆ. ಬನ್ನಿ ಈಗ ರೈಟ್ ಸೈಡಿಗೆ ಹೋಗಿ ರೂಮ್ ಯಾವ ಥರ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ರೂಮು. ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ನಿಮಗೆ ಕಬೋರ್ಡ್ಸ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ನ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ವಿತ್ ಡ್ರೆಸ್ಸಿಂಗ್ ಯೂನಿಟ್. ಹಾಗೆ ನಿಮಗೆ ಈ ರೂಮಲ್ಲಿ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಬಿಲ್ಟ್ ಮಾಡಿದ್ದಾರೆ, ನೀವು ನೋಡ್ಬೋದು. ರೋಡ್ ಸೈಡ್ ವ್ಯೂ ಬರುತ್ತೆ ನಿಮಗೆ ಈ ಬಾಲ್ಕನಿ. ಫಸ್ಟ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಿ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಒಂದೊಳ್ಳೆ ವರ್ಕ್ನ ಮಾಡಿದ್ದಾರೆ. ನಿಮಗೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮಗೆ ಕಾಟ್ ಆಗಿರ್ಬೋದು, ಕಬರ್ಡ್ಸ್ ಆಗಿರ್ಬೋದು, ಫಾಲ್ ಸೀಲಿಂಗ್, TV ಯೂನಿಟ್, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಒಂದು ಮಿನಿಮಲ್ ಆಗಿ ಒಂದು ಸ್ಟಡಿ ಯೂನಿಟ್ ಹಾಗೆ ಡ್ರೆಸ್ಸಿಂಗ್ ಯೂನಿಟ್ನು ಕೂಡ ಪ್ಲ್ಯಾನ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ವಿಂಡೋಸ್ನ ಕೂಡ ಬಿಲ್ಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಇದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಹಾಗೆ ನೋಡಿದ್ರಲ್ಲ, ಇದು ನಿಮಗೆ ಈ ಫ್ಲೋರ್ನ ಓವರ್ ಆಲ್ ವ್ಯೂ ಆಗಿತ್ತು. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ, ಇದು ನಿಮಗೆ ಈ ಫ್ಲೋರ್ ಆಗಿರುತ್ತೆ. ನಮ್ಮ ಲೆಫ್ಟ್ ಸೈಡ್ಗೆ ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ರೈಟ್ ಸೈಡ್ಗೆ ನಿಮಗೆ ಹೋಮ್ ಥಿಯೇಟರ್ನ ರೂಮ್ನ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ರೂಮ್ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ಎಂಟರ್ ಆಗ್ತಾ ಇದ್ದಂಗೆ ಕೆಳಗಡೆ ನೋಡ್ದಂಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ರೂಮು. ಈ ರೂಮ್ನಲ್ಲಿ ಎಲ್ಲ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನೀವು ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅಂತ ಹೇಳಿ. ನಿಮಗೆ ಇಲ್ಲಿ ಹೋಮ್ ಥಿಯೇಟರ್ನ ಪ್ಲಾನ್ ಮಾಡಿದ್ದಾರೆ. ಬನ್ನಿ ಈಗ ಹೋಮ್ ಥಿಯೇಟರ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಸ್ಪೇಷಿಯಸ್ ಆದ ಹೋಮ್ ಥಿಯೇಟರು. ನಿಮ್ಗೆ ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಆಗಿರ್ಬೋದು, ಮ್ಯಾಟಿಂಗ್ ಆಗಿರ್ಬೋದು, ಎಲ್ಲ ಕೂಡ ವರ್ಕ್ನ ಮಾಡಿದ್ದಾರೆ.
ನೀವು ನೋಡಿದ್ರಲ್ಲ, ಇದಾಗಿತ್ತು ಈ ಫ್ಲೋರ್ನ ಓವರಾಲ್ ವ್ಯೂ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಟೆರೆಸ್ನ ಪ್ಲಾನ್ ಮಾಡಿದ್ದಾರೆ, ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ನೆಕ್ಸ್ಟ್ ಫ್ಲೋರ್ನಲ್ಲಿ ಕಂಪ್ಲೀಟ್ಲಿ ಟೆರೆಸ್ನ ಪ್ಲಾನ್ ಮಾಡಿದ್ದಾರೆ. ಬನ್ನಿ ಈಗ ಟೆರೆಸ್ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಕಂಪ್ಲೀಟ್ಲಿ ಟೆರೆಸ್ ಹಾಗೂ ಟ್ಯಾಂಕ್ ರೂಮ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಹಾಗೆ ಬಟ್ಟೆ ಒಗೆಯೋದಕ್ಕೆ ಕೂಡ ಸ್ಪೇಸ್ನ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸುತ್ತಮುತ್ತ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ. ನಿಮಗೆ ಪಕ್ಕದಲ್ಲೇ BDA ಪಾರ್ಕ್ ಇದೆ, ನೀವು ನೋಡ್ತಾ ಇದ್ದೀರಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪ್ರಾಪರ್ಟಿ. 2030 ನಮಗೆ ತುಂಬ ಚಿಕ್ಕದಾಗತ್ತೆ, 30-40 ಅಫೋರ್ಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಇರೋರಿಗೆ ಇದೊಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನಿಮಗೆ ಇದು 800 ಸ್ಕ್ವೇರ್ ಫೀಟ್ ಬರುತ್ತೆ, ಒಂದೊಳ್ಳೆ ಸ್ಪೇಷಿಯಸ್ ಆದ ಮನೆ. 2.35 ಕೋಟಿಂಗ್ ಪ್ರೈಸ್ ಇದೆ, 2,35,00,000 ನೆಗೋಷಿಯೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಯಾವುದೇ ರೀತಿ ಪ್ರಾಪರ್ಟಿ ಬೇಕು ಅಂತ ಹೇಳಿದ್ರು ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.